ಮತ್ತೊಂದು ಕಡೆ ಬಿಗ್ ಬಾಸ್ ಶೋಗೆ ಸಂಕಷ್ಟ ಎದುರಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಈಶ್ವರ್ ಖಂಡ್ರೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಲಿನ್ಯ ನಿಯಂತ್ರಣ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ರಿಯಾಕ್ಟ್ ಮಾಡಿದ್ದಾರೆ ಖಂಡ್ರೆ ಅವರು. ಅದೇ ವಿಚಾರವನ್ನ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ನಾ ಹೇಳ್ತಾ ಇದ್ದಲ್ಲ, ಪರ್ಮಿಷನ್ ತಗೊಂಡಿಲ್ಲ ಅಂತೇಳಿ 2024ರ ಮಾರ್ಚ್ ಸಂದರ್ಭದಲ್ಲೇನೆ ನೋಟಿಸ್ ಕೊಟ್ಟಿದ್ವಿ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಆಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಆಕ್ಟ್ ಏನಿದೆ ಅದನ್ನ ಉಲ್ಲಂಘನೆ ಮಾಡಿದ್ದಾರೆ. ಬಿಗ್ ಬಾಸ್ ಆಯೋಜಕರು ಈ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಇದು ಕೋರ್ಟ್ನ ಆದೇಶ ಉಲ್ಲಂಘನೆ ಮಾಡದಂತೆ ಕ್ಲೋಸ್ ಮಾಡಿ ಅಂತ ನೋಟಿಸ್ ಅನ್ನ ಕೊಡಲಾಗಿದೆ. 2024 ಅಂದ್ರೆ ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲೇನೆ ಒಂದು ನೋಟಿಸ್ ಅನ್ನ ಕೊಡುವಂತ ಕೆಲಸ ಆಗಿತ್ತು. ಆದರೂ ಕೂಡ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನ ಇವರು ನಡೆಸ್ತಾ ಇದ್ದಾರೆ. ಪರವಾನಗಿಯನ್ನೇ ಪಡೆದಿಲ್ಲ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಂಟರ್ಟೈನ್ಮೆಂಟ್ ಸ್ಟುಡಿಯೋಗೆ ಈ ಹಿಂದೆ ರಾಮನಗರ ಪ್ರಾದೇಶಿಕ ಕಚೇರಿ ಅಧಿಕಾರಿಗಳು ಮಾರ್ಚ್ 2024ಕ್ಕೆ ಒಂದು ನೋಟಿಸನ್ನು ಕೊಡ್ತಾರೆ. ಅಲ್ಲಿ ಪರಿಶೀಲನೆ ಮಾಡ್ತಾರೆ. ಅವರು ವಾಟರ್ ಆ್ಯಕ್ಟಲ್ಲಿ, ಏರ್ ಆ್ಯಕ್ಟಲ್ಲಿ ಏನು ಪರವಾನಗಿ ತೆಗೆದುಕೊಳ್ಳಬೇಕಾಗಿತ್ತು, ಯಾವುದೇ ರೀತಿಯ ಪರವಾನಗಿ ಅವರು ತೆಗೆದುಕೊಂಡಿಲ್ಲ ಅಂತೇಳಿ ನನಗೆ ಮಾಹಿತಿ ಬಂದಿದೆ. ಅವರು ಪರವಾನಗಿನೂ ತೆಗೆದುಕೊಂಡಿಲ್ಲ, ಅರ್ಜಿನೂ ಹಾಕಿಲ್ಲ. ಪದೇ ಪದೇ ಅವರಿಗೆ ಹೋಗಿ ಪರಿಶೀಲನೆ ಮಾಡಿ ನೋಟಿಸ್ ಕೊಟ್ಟರು. ಅವರು ಅಮ್ಯೂಸ್ಮೆಂಟ್ ಪಾರ್ಕ್ ಇರ್ಬೋದು, ಆ ಆ್ಯಕ್ಟಿವಿಟಿ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಉಲ್ಲಂಘನೆ ಆಗ್ತದೆ. ಇವತ್ತು NGT ತೀರ್ಪಿನ ಉಲ್ಲಂಘನೂ ಆಗ್ತದೆ. ಅದಕ್ಕೆ ಯಾವುದೂ ಕಂಪ್ಲೈ ಮಾಡಿಲ್ಲ ಅಂತೇಳಿ ಹೇಳಿ ಅವರಿಗೆ ಕ್ಲೋಸರ್ ನೋಟಿಸನ್ನು ಕೊಟ್ಟಿದ್ದಾರೆ. ಕಾನೂನು ರೀತಿಯ ಕ್ರಮ ಆಗ್ತದೆ. ನೋಡಿ, ಯಾರೂ ಕಾನೂನಿಗಿಂತ ದೊಡ್ಡವರಿಲ್ಲ. ಎಲ್ಲರೂ ಈ ನೆಲದ ಕಾನೂನು. ಎಂಟರ್ಟೈನ್ಮೆಂಟ್ ಸ್ಟುಡಿಯೋಗೆ ಈ ಹಿಂದೆ ರಾಮನಗರ ಪ್ರಾದೇಶಿಕ ಕಚೇರಿ ಅಧಿಕಾರಿಗಳು ಮಾರ್ಚ್ 2024ಕ್ಕೆ ಒಂದು ನೋಟಿಸನ್ನು ಕೊಡ್ತಾರೆ. ಅಲ್ಲಿ ಪರಿಶೀಲನೆ ಮಾಡ್ತಾರೆ. ಅವರು ವಾಟರ್ ಆ್ಯಕ್ಟಲ್ಲಿ, ಏರ್ ಆ್ಯಕ್ಟಲ್ಲಿ ಏನು ಪರವಾನಗಿ ತೆಗೆದುಕೊಳ್ಳಬೇಕಾಗಿತ್ತು, ಯಾವುದೇ ರೀತಿಯ ಪರವಾನಗಿ ಅವರು ತೆಗೆದುಕೊಂಡಿಲ್ಲ ಅಂತೇಳಿ ನನಗೆ ಮಾಹಿತಿ ಬಂದಿದೆ. ಅವರು ಪರವಾನಗಿನೂ ತೆಗೆದುಕೊಂಡಿಲ್ಲ, ಅರ್ಜಿನೂ ಹಾಕಿಲ್ಲ. ಪದೇ ಪದೇ ಅವರಿಗೆ ಹೋಗಿ ಪರಿಶೀಲನೆ ಮಾಡಿ ನೋಟಿಸ್ ಕೊಟ್ಟರು. ಅವರು ಅಮ್ಯೂಸ್ಮೆಂಟ್ ಪಾರ್ಕ್ ಇರ್ಬೋದು, ಆ ಆ್ಯಕ್ಟಿವಿಟಿ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ.